ಮೂಡದ 50 ಅಕ್ರಮದ ವಿಚಾರದಲ್ಲಿ ಲೋಕಾಯುಕ್ತ ತನಿಖೆ ಮುಂದಾಗಿತ್ತು, ಸರ್ಚ್ ವಾರೆಂಟ್ ತಗೊಂಡಿತ್ತು. ಆಮೇಲೆ ಅದನ್ನು ವಾಪಸ್ ಪಡ್ಕೊಂಡಿದ್ದಾರೆ ಲೋಕಾಯುಕ್ತದವರು. ದಿಸ್ ಇಸ್ ಎ ವೆರಿ ಸೀರಿಯಸ್ ಇಶ್ಯೂ ಅಂತ ಸ್ನೇಹಮಯಿ ಕೃಷ್ಣ ಒಂದು ದಾಖಲೆ ರಿಲೀಸ್ ಮಾಡಿದ್ದಾರೆ. ಹೌ ಫಾರ್ ಆ ದಾಖಲೆ ಶುರುನೋ ತಪ್ಪೋ ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ. ಯಾಕೆ ಲೋಕಾಯುಕ್ತ ಮಸ್ಟ್ ಆನ್ಸರ್. ಲೋಕಾಯುಕ್ತ ಇಸ್ ನಾಟ್ ಅಬೌವ್ ಸ್ಕ್ರೂಟಿನಿ. ಲೋಕಾಯುಕ್ತ ಆನ್ಸರ್ ಮಾಡಬೇಕು ಇದಕ್ಕೆ. ಈಗಿರೋರೋ ಹಿಂದಿರೋರೋ ಯಾರು ಆಫೀಸರೋ ನಂಗೆ ಗೊತ್ತಿಲ್ಲ. ಅದು ಯಾತಕ್ಕೆ ವಾಪಸ್ ತೊಗೊಂಡ್ರಿ, ಯಾತಕ್ಕೆ ಸರ್ಚ್ ವಾರೆಂಟ್ ಹಾಕ್ಕೊಂಡಿದ್ರಿ. ಎರಡನೇದು ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಅಕ್ರಮವಾಗಿ ಕಡತವನ್ನೆಲ್ಲ ವಶಕ್ಕೆ ಪಡೆದಿದೆ. ಇದೊಂದು ಆರೋಪ ಇದೆ. ನಗರಾಭಿವೃದ್ಧಿ ಮಂತ್ರಿ ಮೈಸೂರಿಗೆ ಹೋಗ್ಬಿಟ್ರು, ಕಡತ ಎಲ್ಲ ಎತ್ಕೊಂಡ್ಬಂದ್ಬಿಟ್ರು ಅಂತೆಲ್ಲ ಏನೋ ಒಂದು ಆರೋಪ ಇದೆ. ಬಟ್ ಇವ್ರು ಹೇಳ್ತಿದ್ದಾರೆ ಅದು ಆರೋಪ ಇದೆ, ಅದರಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಈಗ ಅಂತ ಅವ್ರು ಹೇಳ್ತಾರೆ. ಸ್ನೇಹಮಯಿ ಕೃಷ್ಣ ಆರೋಪ ಆಟ್ಸ್ ಸೀರಿಯಸ್. ಏನೋ ಪ್ರಾಸಿಕ್ಯೂಷನ್ಗೆ ಅನುಮತಿಗೆ ನಾಳೆ ಸಿ ಎಂ ಕೇಳಿದ್ರೆ ಹೈಕೋರ್ಟಲ್ಲಿ ಬರುತ್ತೆ. ಇನ್ನು ಸಚಿವರಿಗೆ ಕನ್ನಡ ಬರಲ್ಲ ಅಂತ ವಿದ್ಯಾರ್ಥಿ ಒಬ್ರು ಹೇಳ್ಬಿಟ್ಟಿದ್ನಲ್ವಾ ಮಧು ಬಂಗಾರಪ್ಪನವ್ರಿಗೆ. ಅದಕ್ಕೆ ಟೀಕೆ ಆಕ್ರೋಶ ಆಗ್ಬಿಡ್ತು. ಆಮೇಲೆ ಕ್ರಮ ತಗೊಳ್ರಿ ಅಂತ ಹೇಳ್ಬಿಡ್ರಿ. ಇಲ್ಲ ರೀ, ನಾನು ವಿದ್ಯಾರ್ಥಿಗೆ ಏನು ಕ್ರಮ ತಗೊಳಕ್ ಕೇಳಿಲ್ಲ, BO ವಿರುದ್ಧ ಹೇಳಿದ್ದಷ್ಟೇ ಅಂತ ಹೇಳಿದ್ದಾರೆ. ನನ್ನ ರಕ್ತದಲ್ಲೆಲ್ಲ ಕನ್ನಡ ಇದೆ ಅಂತ ಅವರೆಲ್ಲ ಮಾತಾಡಿದ್ದಾರೆ. ಸರಿ, ಅವ್ರ ರಕ್ತದಲ್ಲಿದೆಯೋ ಜೀನಲ್ಲಿದೆಯೋ ಎಲ್ಲೋ ಇದೆ. ಈಗ ಅದನ್ನು ಅಲ್ಲಿಗೆ ಬಿಡೋದು ಉತ್ತಮ. ಹೌದು. ಈಗ ಯಾರೊಬ್ರು ಫೋನ್ ಮಾಡ್ಬಿಟ್ಟು ನೀವು ಕನ್ನಡ ಟೆಸ್ಟ್ ತೊಗೊಳ್ಳಿ ಏನಕ್ಕಾಗತ್ತ ಅವ್ರನ್ನ ಮತ್ತೆ ಆಲ್ ರೈಟ್ ಆಗಿದೆ, ಬಿಟ್ಬಿಡ್ಬೇಕು ಅದನ್ನು ಅಲ್ಲಿಗೆ. ಭಾಳ ಹಿಂದೆ ಆಕಾಶವಾಣಿನಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇದ್ದಂಥ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವರು ಇದ್ದಂಥ ಕಾಲದಲ್ಲಿ ಅದೇನೇನೋ ಗಲಿ ಗಲಿ ಡ್ಯಾಶ್ ಡ್ಯಾಶ್ ಅಂದ್ಕೊಂಡು ಏನೇನೋ ಬಂದ್ಬಿಡ್ತಪ್ಪ, ಇಶ್ಯೂ ಮಾಡ್ಕೊಂಡಿದ್ರು ಅದನ್ನು. ಅದರಿಂದ ಇನ್ನಷ್ಟು ಜನ ತಿಳ್ಕೊಂಡ್ರು. ಅಯೋಗ್ಯ ಸಚಿವ ಮತ್ತು ಆರೋಗ್ಯ ಸಚಿವ ಇದ್ದಂಗೆ ಪೇಪರಲ್ಲಿ ತಪ್ಪಾದಾಗ ಪೇಪರಲ್ಲಿ ಆರೋಗ್ಯ ಸಚಿವ ಬದಲು ಅಯೋಗ್ಯ ಸಚಿವ ಅಂತ ಹಾಕಿದ್ರು. ಅವ್ರು ಅಂತ ಕೂಗಿದ್ರು. ಬೆಳಗ್ಗೆ ಫ್ರಂಟ್ ಪೇಜಲ್ಲಿ ಹಾಕಿದ್ರು, ಇವ್ರನ್ನ ಆರೋಗ್ಯ ಸಚಿವ ಅಂತ ಕರೆಯೋ ಬದಲು ನಾವು ಅಯೋಗ್ಯ ಸಚಿವ ಅಂತ ಹಾಕಿದ್ವಿ ಅಂತ. ಹಾಗಾಗುತ್ತೆ, ಬಿಟ್ಬಿಡ್ಬೇಕು. ಇದೆಲ್ಲ ತುಂಬ ಸಣ್ಣ ಮ್ಯಾಟ್ರು. ಇನ್ನೊಂದು ರೈತರ ಸಾಲ ಮನ್ನಾ ವಿಚಾರದಲ್ಲಿ ರೈತರು ಮತ್ತೆ ಜಟಾಪಟಿ ಅವರದ್ದು ಇವ್ರು ಹಳೆ ಕತೆ ಬಿಟ್ಟವ್ರೆ. 78,000 ಕೋಟಿ ನಮ್ಮ ಸರ್ಕಾರ ಮಾಡಿತ್ತು ಅಂತಾರೆ. 1947ನಲ್ಲಿ ನಿಮ್ಮ ಮನೆಗೆ ಒಂದು ಬಲ್ಬ್ ಕೊಟ್ಟಿದ್ದೆ ಅಂತ ಹೇಳಿ. ಗೌತಮ್ ಅದಾನಿ ವಿರುದ್ಧ ಅಮೆರಿಕದಲ್ಲಿ ಕೇಸ್ ದಾಖಲಾಗಿರೋದಕ್ಕೆ ಸಂಚಲನ. ಶ್ವೇತಭವನ ಹೇಳುತ್ತೆ, ಹೌದು ಗಮನಕ್ಕೆ ಬಂದಿದೆ, ಆದರೆ ಕಾನೂನು ಸಚಿವಾಲಯ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ ಎಲ್ಲ ಮಾಹಿತಿ ಕೊಡ್ತಾರೆ. ಭಾರತ ಅಮೆರಿಕ ಬಂದ ಬಲವಾಗಿದೆ, ನಾವು ನಿಭಾಯಿಸ್ಕೋತೀವಿ ಇದನ್ನು ಅಂತ ಹೇಳಿದ್ದಾರೆ. ಒಂದು ಹೊಸ ಥಿಯರಿ ಬರ್ತಾ ಇದೆ. ಚೈನಾಗೆ ಎಷ್ಟು ಲಾಭ ಆಗ್ತಾ ಇದೆ ಅದಾನಿ ಇದನ್ನೆಲ್ಲ ಕ್ಲೋಸ್ ಮಾಡಿಸ್ತಿರೋದ್ರಿಂದ ಕೆನ್ಯಾ US ಅಲ್ಲಿ ಎಲ್ಲ ಕಡೆಯಲ್ಲಿ ಅಂತ ಒಂದು ಹೊಸ ಥಿಯರಿ ಹುಟ್ಕೊಂಡಿದೆ ಈಗ. ಮತ್ತು 60% ಆಫ್ ಟೋಟಲ್ ಅದಾನಿ ವೆಲ್ತ್ ಏನಿದೆ ಅದು ಅಸೆಟ್ಸಲ್ಲಿದೆ ಅಂತ ಹೇಳ್ತಿದ್ದಾರೆ. ಅಸೆಟ್ಸಲ್ಲಿ 60% ಇದ್ದರೆ ಅದು ಗ್ರೇಟ್ ಕಂಪನಿನೇ ಆಗ ಇದ್ರೆ ಅಂತ. ಮೂರನೇದು, ಈಗ ಕಾಂಗ್ರೆಸ್ನವ್ರು ಇಷ್ಟೊಂದು ಹೇಳ್ತಿದ್ದೀರಿ ಅರೆಸ್ಟ್ ಅಂತ. ಇವತ್ತೇನು DK ಶಿವಕುಮಾರ್ ಹೇಳಿದ್ದಾರೆ ಅರೆಸ್ಟ್ ಅಂತ. ಕರ್ನಾಟಕದಲ್ಲೂ ಇದೆಯಲ್ಲಪ್ಪ, ಏನು ಅರೆಸ್ಟು, ತನಿಖೆ ಮಾಡಿ, ಏನು ವಾಟ್ ಇಸ್ ದಿ ವೈಲೇಷನ್ ಅಂತ. ಸಿ, ಈ ಇಶ್ಯೂ ಇಂದ ಉಳಿದ ಎಲ್ಲ ಬಿಸ್ನೆಸ್ಸು ಕರಪ್ಟ್ ಅಂತ ಹೆಂಗೆ ಹೇಳ್ತೀರಿ? ಹೌದು. ಈಗ ನಿಮ್ಮ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಸರ್ಕಾರದಲ್ಲೋ DK ಶಿವಕುಮಾರ್ ಅವರು ಇದ್ರಲ್ಲ, ಯಾರೋ ಒಬ್ಬ ಮಂತ್ರಿ ಮೇಲೆ ಆರೋಪ ಎಲ್ಲ ಇಡೀ ಸರ್ಕಾರ ಅನ್ನೋದು ಯಾರೋ ಒಬ್ಬರ ಮೇಲೆ ಬಂದಿರೋ ಆರೋಪ ತಾನೇ. ಅದೇ ಇದೊಂದು ಇಶ್ಯೂ. ಈಗ ಆ ಇಶ್ಯೂ ಹ್ಯಾಂಡಲ್ ಮಾಡಬೇಕು. ಅದು ಕರಪ್ಟು ಇರ್ಬೋದು, ಇಲ್ದೇನೂ ಇರ್ಬೋದು. ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಫಾರ್ ಎಕ್ಸಾಂಪಲ್, DMK ಹ್ಯಾಸ್ ಅಸೋಸಿಯೇಟೆಡ್ ವಿತ್ ಅದಾನಿ ವಿಚ್ ದೇ ಆರ್ ನೇಮ್ಡ್ ಇನ್ ದಟ್ ರಿಪೋರ್ಟ್. DMK ಛತ್ತೀಸ್ಗಢ ಇಸ್ ನೇಮ್ಡ್ ಇನ್ ದಟ್ ರಿಪೋರ್ಟ್ ಬಗೆಯಲ್ಲಿದ್ದಾಗ ಆಗಿದೆ ಇದು. ಅಥವಾ ರಾಜಶೇಖರ್ ರೆಡ್ಡಿ ಮಗ ಜಗನ್ ರೆಡ್ಡಿಗೆ YSRCP ನೇಮ್ಡ್, ಮತ್ತೆ ಪಾರ್ಟಿ ಅವರಲ್ಲ, ಪರ್ಸನಲಿ ಪಾರ್ಟಿ. ಹಾಗಾಗಿ ಅದನ್ನು ಹಿಡ್ಕೊಂಡು ನಿಮ್ಮ ರಾಜಕೀಯ ಇದ್ರೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಮುಂದಕ್ಕೆ ಉಡುಪಿಯ ಹೆಬ್ರಿ ಬಳಿ ಮೊನ್ನೆಯಷ್ಟೇ ನಕ್ಸಲ್ ನಾಯಕ ವಿಕ್ರಮಗೌಡನ ANF ಎನ್ಕೌಂಟರ್ ನಡೆಯಿತು. ಈ ಮಾಸವ ಮುನ್ನವೇ ಛತ್ತೀಸ್ಗಢದಲ್ಲಿ ಸುಕ್ಮಾ ಜಿಲ್ಲೆಯಲ್ಲಿ ಭಾರಿ ಎನ್ಕೌಂಟರ್ ಆಗಿದೆ. ಮಾವೋವಾದಿಗಳು ಮತ್ತು ಭದ್ರತಾ ಪಡೆಗಳ ನಡುವೆ ಗುಂಡಿನ ಚಕಮಕಿ ಆಗಿದೆ. ಘಟನೆಯಲ್ಲಿ 10 ನಕ್ಸಲರು ಬಲಿಯಾಗಿದ್ದಾರೆ. ಒಡಿಶಾ ಗಡಿ ದಾಟಿ ಛತ್ತೀಸ್ಗಢ ಅರಣ್ಯಕ್ಕೆ ನಕ್ಸಲ್ ಎಂಟ್ರಿ ಕೊಟ್ಟಿದ್ದಾರೆ ಅಂತಂದಾಗ ಅಲ್ಲಿ ಹೋಗಿ ಸಶಸ್ತ್ರ ಪಡೆ ಎಲ್ಲ ಕೋಂಬಿಂಗ್ ಮಾಡಿತ್ತು. ಇನ್ನೊಂದು ಕಡೆಗೆ ಹೆಬ್ರಿಯ ಪಿತಬೈಲ್ನಲ್ಲಿ ಎನ್ಕೌಂಟರ್ ಆದ ನಡೆದ ಸ್ಥಳದ ನಿವಾಸಿ ಜಯಂತ್ ಗೌಡನ ಪೊಲೀಸರು ಠಾಣೆಗೆ ಕರ್ಕೊಂಡು ಹೋದ್ರು. ಈ ಬಗ್ಗೆ ಅಲ್ಲಿ ಸಮುದಾಯದ ಜನ ಎಲ್ಲ ಠಾಣೆ ಮುಂದೆ ಜಮಾಯಿಸಿದ್ರು. ಆಮೇಲೆ ಜಯಂತ್ ಗೌಡನ ಪೊಲೀಸ್ ರಿಲೀಸ್ ಮಾಡಿದ್ರು. ಇಲ್ರಿ, ಪೊಲೀಸರು ನಮ್ಮ ಮನೆ ಖಾಲಿ ಮಾಡಿಸಿರ್ಲಿಲ್ಲ, ಹುಷಾರಿಲ್ಲ ಅಂತ ನಾವೇ ಮನೆಯಿಂದ ಹೊರಗೋಗಿದ್ವಿ ಅಂತ ಜಯಂತ್ ಗೌಡ ಹೇಳಿದ್ದಾರೆ. ಹುಷಾರಿಲ್ಲ ಅಂತ ಬಂದಿದ್ದು ನಾನು, ಪೊಲೀಸರು ಖಾಲಿ ಮಾಡಿದ್ದಲ್ಲ ಮನೆ. ಅಕ್ಕಪಕ್ಕದ ಮನೆ ಎರಡು ಅದು ಗೊತ್ತಿಲ್ಲ, ಇನ್ನು ಹೋಗಿ ನೋಡ್ಬೇಕಷ್ಟೇ. ಇದ್ದಾರೆ ಇಲ್ಲ ಗೊತ್ತಿಲ್ಲ ನನಗೆ, ಕೇಳಬೇಕಷ್ಟೇ. ಅದು ಭಯ ಎಂಥದ್ದು ಗೊತ್ತಿಲ್ಲ ನಮಗೇನು. ಮನೆಗೆ ಹೋಗ್ಬೋದಂದ್ರೆ ಈಗ 2 ದಿವಸ ಬಿಟ್ಟು ಇನ್ನು ಹೇಳ್ತೇನೆ ಅಂತಾರೆ, ನೋಡ್ಬೇಕಲ್ಲ. ಏನೋ ಇದಿರುತ್ತೆ, ಇನ್ನೂ ಒಂದು ಸ್ವಲ್ಪ ದಿನ ಬುಸು ಕಿರಿಕಿರಿ ಅನ್ಕೊಂಡು ಇರುತ್ತೆ. ತುಂಬಾ ಅನುಮಾನಗಳನ್ನ ಬಹಳ ಜನ ಮಾತಾಡಕ್ ಶುರು ಮಾಡ್ತಾರೆ. ಏನು ಅನುಮಾನ? ಅದು ಎನ್ಕೌಂಟರ್ ಫೇಕು ಐತ್ರಿ, ಅದು ಫೇಕು ಅಲ್ಲ ಅನ್ನೋದು ಬಂದೇ ಬಂದಿದೆ. ಹಿಂದೇನು ಇತ್ತು ಈ ಥರದ್ದು ಎನ್ಕೌಂಟರ್ಗಳಾದಾಗ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಓಕೆ, ವಾಟ್ ನೆಕ್ಸ್ಟ್?
ದೆರ್ ಇಸ್ ಅ ಟೂ ವ್ಯೂ ಇದಕ್ಕೀಗ. ಎಸ್, ಇದು ನಕ್ಸಲ್ಗಳು ಹೊಡಿತಾರಪ್ಪ ಯಾರಿಗೋ, ಆಗ ಅದನ್ನು ಏನಂತ ಬಣ್ಣಿಸ್ತೀರಿ ಅವಾಗ? ಹಾಗಾಗಿ ಇದಕ್ಕೆ ಎರಡೂ ಇದಿದೆ. ಓಕೆ. ಸೊ ಐಡಿಯಲಿ ಅವರೇ ಆ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ಮುಖ್ಯವಾಹಿನಿಗೆ ಬಂದು ಫಾರ್ ಎಕ್ಸಾಂಪಲ್ ನಕ್ಸಲ್ ಮೂವ್ಮೆಂಟಲ್ಲಿ ತೋರಿಸೋ ಕಮಿಟ್ಮೆಂಟಿನ ನಾಗರಿಕ ಸಮಾಜದಲ್ಲಿ ಯಾವ್ದಾದ್ರು ಒಂದೆರಡು ಮೂವ್ಮೆಂಟಲ್ಲಿ ತೋರಿಸಿದ್ರು ಅಷ್ಟೇ ಫಲ ಕೊಡುತ್ತೆ. ಹಾ, ಹೌದು, ಅಷ್ಟೇ ಫಲ ಕೊಡಬೇಕು. ಕೊಡುತ್ತೆ ಕೂಡ. ಯಾಕಂದರೆ ಕಮಿಟೆಡ್ ಆಗಿ ನಾನ್ ಕರಪ್ಟ್ ಆಗಿ ಕಮಿಟೆಡ್ ಆಗಿ ಸ್ವಜನ ಸ್ವಪಕ್ಷಪಾತವಿಲ್ಲದೆ ಕೆಲಸ ಮಾಡ್ತಾರೆ ಯಾರು ಇವತ್ತು ಮೂವ್ಮೆಂಟ್ಗಳಲ್ಲಿ. ಅಂದರೆ ಜನ ಅವ್ರನ್ನ ಒಪ್ಪಕ್ಕೆ ನಂಬಕ್ಕೆ ರೆಡಿ ಇದ್ದಾರೆ, ಬರ್ತಾರೆ ಕೂಡ. ಆ ತೀರ್ಮಾನ ಅವ್ರು ಮಾಡಬೇಕು. ಎಸ್, ಬೇಕಾದಾಗ ನಾವು ನಮ್ಗೆ ಇಷ್ಟ ಬಂದವ್ರು ಶೂಟ್ ಮಾಡ್ಬಿಡ್ತೀವಿ, ಇನ್ನು ನಮಗೆ ಮಾಡಿದಾಗ ನಾವು ಎನ್ಕೌಂಟರ್ ಅಂದ್ಕೊಂಡಿದ್ರೆ ನಡೀತಾ ಇರುತ್ತೆ ಅಷ್ಟೇ, ಅದು ಆರ್ಗ್ಯುಮೆಂಟು ಅಷ್ಟೇ. ನಿಜ್ಜರ್ ಹತ್ಯೆ ಪ್ರಕರಣದಲ್ಲಿ ಈಗ ಕೆನಡಾ ಹೇಳ್ತಿದೆ, ಇಲ್ಲ ಮೋದಿ ಜೈಶಂಕರ್ ಅಜಿತ್ ದೋವಲ್ ಹೆಸರು ನಾವು ಹೇಳಿಲ್ವಲ್ಲ, ಯಾವನೋ ಪೇಪರ್ನ ಒಂದು ಬರ್ಕೊಳ್ಳಿ ಬಿಡಿ ಅಂತ ಈಗ ಬಿಡ್ತೀರ. ಹೇಳ್ತೀನಲ್ಲ, ಆ ದೇಶ ಮಕಾಡೆ ಮಲಗೋವರೆಗೂ ಆ ಪ್ರೈಮ್ ಮಿನಿಸ್ಟರ್ ಇದಾನಲ್ಲ, ಉದ್ಧಾರ ಆಗಲ್ಲ ಅವರು. ಅಯ್ಯೋ ಹಾಳಾಗೋಗ್ಲಿ ಬಿಡ್ರಿ. ಇನ್ನು ಉಕ್ರೇನ್ ಮೇಲೆ ಖಂಡಾಂತರ ಕ್ಷಿಪಣಿ ದಾಳಿ ನಡೆಸಿರೋದು ಹೌದು, ಹೊಸದದು ಸೂಪರ್ಸಾನಿಕ್ ಹೈಪರ್ಸಾನಿಕ್ ಮಿಸೈಲ್ ಅದು ಅಂತ ಪುಟಿನ್ ಹೇಳಿದ್ದಾರೆ. ಹೇಳಿಬಿಟ್ಟು ನಿಮ್ಗೆ ಏನಾದ್ರು ಇನ್ನೂ ಮುಂದುವರಿಸಬೇಕು ಅಂತಿದ್ರೆ ಮುಂದುವರಿಸಿ, ನಾವು ತಯಾರಿ ಇದ್ದೀವಿ ಅಂತ. ಅಮೇರಿಕಾ ನೆತನ್ಯಾಹುಗೆ ಅರೆಸ್ಟ್ ವಾರೆಂಟ್ ಕೊಟ್ಟಿದ್ದಕ್ಕೆ ಇಂಟರ್ನ್ಯಾಷನಲ್ ಕೋರ್ಟ್, ಅಂತಾರಾಷ್ಟ್ರೀಯ ನ್ಯಾಯಾಲಯ ಅದೆಲ್ಲ ಬಿಡ್ರಿ ಹತ್ಲ ಕಡೆಗೆ ಅಂದಿದ್ದಾರೆ, ಬಿಡ್ತಾರೆ. ಇನ್ನು ಅಮೆರಿಕದ ಅಟಾರ್ನಿ ಜನರಲ್ ಹುದ್ದೆಗೆ ಮ್ಯಾಟ್ ಗೇಜನ್ನು ಟ್ರಂಪ್ ಆಯ್ಕೆ ಮಾಡಿದರು. ಅವ್ರ ಮೇಲೆ ಯಾವುದೋ ಲೈಂಗಿಕ ದೌರ್ಜನ್ಯದ ಆರೋಪಗಳೆಲ್ಲ ಇದ್ದವು. ಹಾಗಾಗಿ ಅವರು ನನಗೆ ಸವಾಸ ಬೇಡ್ರಪ್ಪ ನಿಮ್ಮದು ಅಂತಂದ್ಬಿಟ್ಟು ಅವರೇ ಹೋಗ್ಬಿಟ್ರು ದೂರಕ್ಕೆ. ಈಗ ಅದಕ್ಕೆ ಫ್ಲಾರಿಡಾದ ಅಟಾರ್ನಿ ಜನರಲ್ ಆಗಿದ್ದರು ಪಾಮ್ ಬಾಂಡಿ, ಅವ್ರನ್ನ ಟ್ರಂಪ್ ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಮಧ್ಯೆ FBI ಡೆಪ್ಯೂಟಿ ಡೈರೆಕ್ಟರ್ ಹುದ್ದೆಗೆ ಟ್ರಂಪ್ ತಮ್ಮ ಬಲಗೈ ಕಾಶ್ ಪಟೇಲನ್ನು ನೇಮಕ ಮಾಡ್ತಾರೆ ಅಂತ ಸುದ್ದಿ ಇದೆ. ಇನ್ನು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಭಾಗವಾಗಿ ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ನಡೀತಾ ಇದೆ ಮೊದಲ ಟೆಸ್ಟ್ನಲ್ಲಿ. ಮೊದಲ ಟೀಮ್ ಇಂಡಿಯಾ ಬ್ಯಾಟಿಂಗ್ ಮಾಡ್ತಿವತ್ತು. ಬ್ಯಾಟಿಂಗ್ನಲ್ಲಿ ನಿರಾಸೆ ಆಯಿತು, 150ಕ್ಕೆಲ್ಲ ಆಲ್ಔಟ್ ಆಗಿ ಹೋಗ್ಬಿಟ್ರು. 41 ರನ್ ಹೊಡೆದಿದ್ದೇ ಜಾಸ್ತಿ, ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ಆಮೇಲೆ ಬೌಲಿಂಗ್ನಲ್ಲಿ ಚೆನ್ನಾಗಿ ಮಾಡಿದ್ರು, 67 ರನ್ನಿಗೆ 7 ವಿಕೆಟ್ ಆಸ್ಟ್ರೇಲಿಯಾ ಕಳ್ಕೊಂಡಿದೆ ಇವಾಗ. ಆಲ್ ರೈಟ್. ಚಿಕ್ಕಮಗಳೂರು ತಾಲೂಕಿನ ಮಾರಿಕಟ್ಟೆ ಅರಣ್ಯ ಪ್ರದೇಶ ಮತ್ತು ಬಂಡೀಪುರ ಎರಡೂ ಕಡೆ, ಒಂದು ಕಡೆ ಈಗ ಆನೆದು ನೋಡ್ತಾ ಇದ್ದೀರಿ, ಮಗುನ ಮರಿಗೆ ಅದು ತನ್ನ ನಡೆಯೋದನ್ನು ಸೊಂಡ್ಲಲ್ಲಿ ತಳ್ಳಿ ಹೇಳ್ಕೊಡ್ತಿದೆ ಅಂತ. ಅದು ಟಿಪಿಕಲ್ ಆಫ್ ಎ ಎಲಿಫೆಂಟ್ ಮದರ್. ಅದು ತಾಯಿನೇ ಆಗಬೇಕು ಅಂತಲೂ ಇಲ್ಲ. ಎಲಿಫೆಂಟ್ ಫ್ಯಾಮಿಲಿ ಸೋ ಕ್ಲೋಸ್ ನೀಟ್, ಅಂದರೆ ಆಂಟಿ ಕಜಿನ್ನು ಯಾರು ಬೇಕಾದ್ರೂ ಇರ್ಬೋದು, ಎಲ್ಲವೂ ಅದೇ ಜವಾಬ್ದಾರಿಯಿಂದ ನೋಡ್ಕೊಳ್ಳೋದ್ವೆ ಮರಿಗಳನ್ನು. ಅಷ್ಟು ಕ್ಲೋಸ್ ಅವು ಫ್ಯಾಮಿಲಿ ನೆಟ್ವರ್ಕಿಂಗಲ್ಲಿ. ಇನ್ನು ಅದು ಡ್ರೋನಲ್ಲೆಲ್ಲ ಬಂದಿರೋ ಚಿತ್ರ. ಇನ್ನು ಬಂಡೀಪುರದಲ್ಲಿ ಹುಲಿ ಕಾಣಿಸ್ತಂತೆ. ಹುಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಎಲ್ಲರಿಗೂ ದರ್ಶನ ಕೊಟ್ಬಿಟ್ಟು ಹೋಗಿದೆಯಂತೆ. ಟೈಗರ್ ನೋಡೋಣ ನಾಳೆ ಮಹಾರಾಷ್ಟ್ರಲ್ಲಿ ಯಾವ ಟೈಗರ್ ಹೇಳುತ್ತೆ ಅಂತ. ಆಲ್ ರೈಟ್.